ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ನಾಗೇಂದ್ರ ಈಗಾಗಲೇ ಏನು ಈ ಮೂಡ ಹಗರಣದಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಕ್ಲೀನ್ ಚಿಟ್ ಸಿಕ್ಕಿತ್ತು, ಸಾಕಷ್ಟು ರಿಲ್ಯಾಕ್ಸ್ ಮೂಡ್ ಅಲ್ಲಿದ್ರು. ಆದ್ರೆ ಇವತ್ತು ಇಡೀ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಅರ್ಜಿಯಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ತಪ್ಪನ್ನು ಮಾಡಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಪ್ರಭಾವನ ಬೆಳೆಸಿದರೆ, ಇದೆಲ್ಲ ಅಂಶಗಳಲ್ಲೂ ಕೂಡ ಉಲ್ಲೇಖ ಮಾಡಿರುವಂತಹ ಆ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಒಂದು ಲೋಕಾಯುಕ್ತ ತನಿಖಾ ಸಂಸ್ಥೆ ಕೊಟ್ಟಿರುವಂತಹ ತನಿಖೆಯ ವಿರುದ್ಧವಾಗಿ ಒಂದು ತನಿಖಾ ಸಂಸ್ಥೆ ಈ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಈ ಜೊತೆಗೆ ನಾಳೆ ಏನು ಸ್ನೇಹಮಯ ಕೃಷ್ಣ ಅವರು ಏನು ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಕೂಡ ಸರಿ ಇಲ್ಲ ಅಂತ ಹೇಳಿ ಅವರೇ ಖುದ್ದು ಪಾರ್ಟಿ ಪರ್ಸನ್ ಆಗಿ ವಾದವನ್ನು ಮಾಡಿದ್ದಾರೆ. ಅದು ಕೂಡ ನಾಳೆ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇವತ್ತು ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಈ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ 2001ರಿಂದ 2004ರವರೆಗೆ ಆ ಜಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿತ್ತು. ಅಭಿವೃದ್ಧಿ ಆಗಿರುವಂತಹ ಜಾಗವನ್ನ ಕೃಷಿ ಭೂಮಿ ಅಂತ ಹೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಜೊತೆಗೆ ಯಾವೆಲ್ಲ ಲೋಪಗಳಾಗಿದೆ ಪ್ರತಿಯೊಂದನ್ನು ಕೂಡ ಫಿಲ್ ಟು ಫಿಲ್ ಅನ್ನ ಮಾಡಿ ಅವರು ಇಡೀ ಅರ್ಜಿಯನ್ನು ಹಾಕಿರುವಂತದ್ದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಕೂಡ ಸ್ನೇಹಮಯ ಕೃಷ್ಣ ಅವರು ಕೂಡ ಆ ವಾದ ಮಾಡಿರುವಂತಹ ಕೇಸ್ ಆದೇಶ ಬರ್ತಾರ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ವರದಿ ತಿರಸ್ಕಾರ ಆಗಿದ್ದೇ ಆದಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗುವಂತದ್ದು ಕಟ್ಟಿಟ್ಟ ಬುದ್ಧಿ ಅಂತೇಳಿ ಸಾಕಷ್ಟು ಚರ್ಚೆಗಳು ಈಗ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಂಕಷ್ಟ ಎದುರಾಗುತ್ತಾ ಇಲ್ವಾ ಅನ್ನೋದು ಕೋರ್ಟ್ ತೀರ್ಮಾನವನ್ನ ಮಾಡುತ್ತೆ. ಆದ್ರೆ ಢವಢವ ಅಂತೂ ಶುರುವಾಗಿದೆ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ ಇಡಿ. ನೋಡ್ಬೇಕೇನಾಗುತ್ತೆ ಅಂತೇಳಿ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ನಾಗೇಂದ್ರ ಈಗಾಗಲೇ ಏನು ಈ ಮೂಡ ಹಗರಣದಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಕ್ಲೀನ್ ಚಿಟ್ ಸಿಕ್ಕಿತ್ತು, ಸಾಕಷ್ಟು ರಿಲ್ಯಾಕ್ಸ್ ಮೂಡ್ ಅಲ್ಲಿದ್ರು. ಆದ್ರೆ ಇವತ್ತು ಇಡೀ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಅರ್ಜಿಯಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ತಪ್ಪನ್ನು ಮಾಡಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಪ್ರಭಾವನ ಬೆಳೆಸಿದರೆ, ಇದೆಲ್ಲ ಅಂಶಗಳಲ್ಲೂ ಕೂಡ ಉಲ್ಲೇಖ ಮಾಡಿರುವಂತಹ ಆ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಒಂದು ಲೋಕಾಯುಕ್ತ ತನಿಖಾ ಸಂಸ್ಥೆ ಕೊಟ್ಟಿರುವಂತಹ ತನಿಖೆಯ ವಿರುದ್ಧವಾಗಿ ಒಂದು ತನಿಖಾ ಸಂಸ್ಥೆ ಈ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಈ ಜೊತೆಗೆ ನಾಳೆ ಏನು ಸ್ನೇಹಮಯ ಕೃಷ್ಣ ಅವರು ಏನು ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಕೂಡ ಸರಿ ಇಲ್ಲ ಅಂತ ಹೇಳಿ ಅವರೇ ಖುದ್ದು ಪಾರ್ಟಿ ಪರ್ಸನ್ ಆಗಿ ವಾದವನ್ನು ಮಾಡಿದ್ದಾರೆ. ಅದು ಕೂಡ ನಾಳೆ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇವತ್ತು ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಈ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ 2001ರಿಂದ 2004ರವರೆಗೆ ಆ ಜಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿತ್ತು. ಅಭಿವೃದ್ಧಿ ಆಗಿರುವಂತಹ ಜಾಗವನ್ನ ಕೃಷಿ ಭೂಮಿ ಅಂತ ಹೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಜೊತೆಗೆ ಯಾವೆಲ್ಲ ಲೋಪಗಳಾಗಿದೆ ಪ್ರತಿಯೊಂದನ್ನು ಕೂಡ ಫಿಲ್ ಟು ಫಿಲ್ ಅನ್ನ ಮಾಡಿ ಅವರು ಇಡೀ ಅರ್ಜಿಯನ್ನು ಹಾಕಿರುವಂತದ್ದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಕೂಡ ಸ್ನೇಹಮಯ ಕೃಷ್ಣ ಅವರು ಕೂಡ ಆ ವಾದ ಮಾಡಿರುವಂತಹ ಕೇಸ್ ಆದೇಶ ಬರ್ತಾರ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ವರದಿ ತಿರಸ್ಕಾರ ಆಗಿದ್ದೇ ಆದಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗುವಂತದ್ದು ಕಟ್ಟಿಟ್ಟ ಬುದ್ಧಿ ಅಂತೇಳಿ ಸಾಕಷ್ಟು ಚರ್ಚೆಗಳು ಈಗ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಂಕಷ್ಟ ಎದುರಾಗುತ್ತಾ ಇಲ್ವಾ ಅನ್ನೋದು ಕೋರ್ಟ್ ತೀರ್ಮಾನವನ್ನ ಮಾಡುತ್ತೆ. ಆದ್ರೆ ಢವಢವ ಅಂತೂ ಶುರುವಾಗಿದೆ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ ಇಡಿ. ನೋಡ್ಬೇಕೇನಾಗುತ್ತೆ ಅಂತೇಳಿ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ನಾಗೇಂದ್ರ ಈಗಾಗಲೇ ಏನು ಈ ಮೂಡ ಹಗರಣದಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಕ್ಲೀನ್ ಚಿಟ್ ಸಿಕ್ಕಿತ್ತು, ಸಾಕಷ್ಟು ರಿಲ್ಯಾಕ್ಸ್ ಮೂಡ್ ಅಲ್ಲಿದ್ರು. ಆದ್ರೆ ಇವತ್ತು ಇಡೀ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಅರ್ಜಿಯಲ್ಲಿ
ಯಾವೆಲ್ಲ ಲೋಪಗಳಾಗಿದೆ, ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ತಪ್ಪನ್ನು ಮಾಡಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದರೆ ಇದೆಲ್ಲ ಅಂಶಗಳಲ್ಲೂ ಕೂಡ ಉಲ್ಲೇಖ ಮಾಡಿರುವಂತಹ ಆ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಒಂದು ಲೋಕಾಯುಕ್ತ ತನಿಖಾ ಸಂಸ್ಥೆ ಕೊಟ್ಟಿರುವಂತಹ ತನಿಖೆಯ ವಿರುದ್ಧವಾಗಿ ಒಂದು ತನಿಖಾ ಸಂಸ್ಥೆ ಈ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಈ ಜೊತೆಗೆ ನಾಳೆ ಏನು ಸ್ನೇಹಮಯ ಕೃಷ್ಣ ಅವರು ಏನು ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಕೂಡ ಸರಿ ಇಲ್ಲ ಅಂತ ಹೇಳಿ ಅವರೇ ಖುದ್ದು ಪಾರ್ಟಿ ಪರ್ಸನ್ ಆಗಿ ವಾದವನ್ನು ಮಾಡಿದ್ದಾರೆ. ಅದು ಕೂಡ ನಾಳೆ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇವತ್ತು ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಈ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ 2001ರಿಂದ 2004ರವರೆಗೆ ಆ ಜಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿತ್ತು. ಅಭಿವೃದ್ಧಿ ಆಗಿರುವಂತಹ ಜಾಗವನ್ನ ಕೃಷಿ ಭೂಮಿ ಅಂತ ಹೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಜೊತೆಗೆ ಯಾವೆಲ್ಲ ಲೋಪಗಳಾಗಿದೆ ಪ್ರತಿಯೊಂದನ್ನು ಕೂಡ ಫಿಲ್ ಟು ಫಿಲ್ ಅನ್ನ ಮಾಡಿ ಅವರು ಇಡಿ ಅರ್ಜಿಯನ್ನು ಹಾಕಿರುವಂತದ್ದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಕೂಡ ಸ್ನೇಹಮಯ ಕೃಷ್ಣ ಅವರು ಕೂಡ ಆ ವಾದ ಮಾಡಿರುವಂತಹ ಕೇಸ್ ಆದೇಶ ಬರ್ತಾರ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ವರದಿ ತಿರಸ್ಕಾರ ಆಗಿದ್ದೇ ಆದಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗುವಂತದ್ದು ಕಟ್ಟಿಟ್ಟ ಬುದ್ಧಿ ಹೇಳ್ತಾರೆ. ಸಾಕಷ್ಟು ಚರ್ಚೆಗಳು ಈಗಾಗ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಂಕಷ್ಟ ಎದುರಾಗುತ್ತಾ ಇಲ್ವಾ ಅನ್ನೋದು ಕೋರ್ಟ್ ತೀರ್ಮಾನವನ್ನ ಮಾಡುತ್ತೆ. ಆದ್ರೆ ಢವಢವ ಅಂತೂ ಶುರುವಾಗಿದೆ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ ಇಡಿ. ನೋಡ್ಬೇಕೇನಾಗುತ್ತೆ ಅಂತೇಳಿ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ನಾಗೇಂದ್ರ ಈಗಾಗಲೇ ಏನು ಈ ಮೂಡ ಹಗರಣದಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಕ್ಲೀನ್ ಚಿಟ್ ಸಿಕ್ಕಿತ್ತು, ಸಾಕಷ್ಟು ರಿಲ್ಯಾಕ್ಸ್ ಮೂಡ್ ಅಲ್ಲಿದ್ರು. ಆದ್ರೆ ಇವತ್ತು ಇಡಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಅರ್ಜಿಯಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ತಪ್ಪನ್ನು ಮಾಡಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದರೆ ಇದೆಲ್ಲ ಅಂಶಗಳಲ್ಲೂ ಕೂಡ ಉಲ್ಲೇಖ ಮಾಡಿರುವಂತಹ ಆ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಒಂದು ಲೋಕಾಯುಕ್ತ ತನಿಖಾ ಸಂಸ್ಥೆ ಕೊಟ್ಟಿರುವಂತಹ ತನಿಖೆಯ ವಿರುದ್ಧವಾಗಿ ಒಂದು ತನಿಖಾ ಸಂಸ್ಥೆ ಈ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಈ ಜೊತೆಗೆ ನಾಳೆ ಏನು ಸ್ನೇಹಮಯ ಕೃಷ್ಣ ಅವರು ಏನು ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಕೂಡ ಸರಿ ಇಲ್ಲ ಅಂತ ಹೇಳಿ ಅವರೇ ಖುದ್ದು ಪಾರ್ಟಿ ಪರ್ಸನ್ ಆಗಿ ವಾದವನ್ನು ಮಾಡಿದ್ದಾರೆ. ಅದು ಕೂಡ ನಾಳೆ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇವತ್ತು ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಈ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ 2001ರಿಂದ 2004ರವರೆಗೆ ಆ ಜಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿತ್ತು. ಅಭಿವೃದ್ಧಿ ಆಗಿರುವಂತಹ ಜಾಗವನ್ನ ಕೃಷಿ ಭೂಮಿ ಅಂತ ಹೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಜೊತೆಗೆ ಯಾವೆಲ್ಲ ಲೋಪಗಳಾಗಿದೆ ಪ್ರತಿಯೊಂದನ್ನು ಕೂಡ ಫಿಲ್ ಟು ಫಿಲ್ ಅನ್ನ ಮಾಡಿ ಅವರು ಇಡಿ ಅರ್ಜಿಯನ್ನು ಹಾಕಿರುವಂತದ್ದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಕೂಡ ಸ್ನೇಹಮಯ ಕೃಷ್ಣ ಅವರು ಕೂಡ ಆ ವಾದ ಮಾಡಿರುವಂತಹ ಕೇಸ್ ಆದೇಶ ಬರ್ತಾರ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ವರದಿ ತಿರಸ್ಕಾರ ಆಗಿದ್ದೇ ಆದಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗುವಂತದ್ದು ಕಟ್ಟಿಟ್ಟ ಬುದ್ಧಿ ಹೇಳ್ತಾರೆ. ಸಾಕಷ್ಟು ಚರ್ಚೆಗಳು ಈಗಾಗ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಂಕಷ್ಟ ಎದುರಾಗುತ್ತಾ ಇಲ್ವಾ ಅನ್ನೋದು ಕೋರ್ಟ್ ತೀರ್ಮಾನವನ್ನ ಮಾಡುತ್ತೆ. ಆದ್ರೆ ಢವಢವ ಅಂತೂ ಶುರುವಾಗಿದೆ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ ಇಡಿ. ನೋಡ್ಬೇಕೇನಾಗುತ್ತೆ ಅಂತೇಳಿ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ನಾಗೇಂದ್ರ ಈಗಾಗಲೇ ಏನು ಈ ಮೂಡ ಹಗರಣದಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಕ್ಲೀನ್ ಚಿಟ್ ಸಿಕ್ಕಿತ್ತು, ಸಾಕಷ್ಟು ರಿಲ್ಯಾಕ್ಸ್ ಮೂಡ್ ಅಲ್ಲಿದ್ರು. ಆದ್ರೆ ಇವತ್ತು ಇಡಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಅರ್ಜಿಯಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ತಪ್ಪನ್ನು ಮಾಡಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದರೆ ಇದೆಲ್ಲ ಅಂಶಗಳಲ್ಲೂ ಕೂಡ ಉಲ್ಲೇಖ ಮಾಡಿರುವಂತಹ ಆ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಒಂದು ಲೋಕಾಯುಕ್ತ ತನಿಖಾ ಸಂಸ್ಥೆ ಕೊಟ್ಟಿರುವಂತಹ ತನಿಖೆಯ ವಿರುದ್ಧವಾಗಿ ಒಂದು ತನಿಖಾ ಸಂಸ್ಥೆ ಈ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಈ ಜೊತೆಗೆ ನಾಳೆ ಏನು ಸ್ನೇಹಮಯ ಕೃಷ್ಣ ಅವರು ಏನು ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಕೂಡ ಸರಿ ಇಲ್ಲ ಅಂತ ಹೇಳಿ ಅವರೇ ಖುದ್ದು ಪಾರ್ಟಿ ಪರ್ಸನ್ ಆಗಿ ವಾದವನ್ನು ಮಾಡಿದ್ದಾರೆ. ಅದು ಕೂಡ ನಾಳೆ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇವತ್ತು ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಈ ಅರ್ಜಿಯಲ್ಲಿದೆ. ಇದು ಎಲ್ಲೋ ಒಂದು ಕಡೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ 2001ರಿಂದ 2004ರವರೆಗೆ ಆ ಜಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿತ್ತು. ಅಭಿವೃದ್ಧಿ ಆಗಿರುವಂತಹ ಜಾಗವನ್ನ
ಕೃಷಿ ಭೂಮಿ ಅಂತ ಹೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಯಾವೆಲ್ಲ ಲೋಪಗಳಾಗಿದೆ ಪ್ರತಿಯೊಂದನ್ನು ಕೂಡ ಫಿಲ್ ಟು ಫಿಲ್ ಮಾಡಿ ಅವರು ಇಡಿ ಅರ್ಜಿಯನ್ನು ಹಾಕಿರುವಂತದ್ದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಕೂಡ ಸ್ನೇಹ ವೆಂಕಟೇಶ್ ಅವರು ಕೂಡ ಆ ವಾದ ಮಾಡಿರುವಂತಹ ಕೇಸ್ ಆದೇಶ ಬರ್ತಾರ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ವರದಿ ತಿರಸ್ಕಾರ ಆಗಿದ್ದೇ ಆದಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗುವಂತದ್ದು ಕಟ್ಟಿಟ್ಟ ಬುದ್ಧಿ ಅಂತೇಳಿ ಸಾಕಷ್ಟು ಚರ್ಚೆಗಳು ಈಗಾಗ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಂಕಷ್ಟ ಎದುರಾಗುತ್ತಾ ಇಲ್ವಾ ಅನ್ನೋದು ಕೋರ್ಟ್ ತೀರ್ಮಾನವನ್ನ ಮಾಡುತ್ತೆ. ಆದ್ರೆ ಢವಢವ ಅಂತೂ ಶುರುವಾಗಿದೆ. ತಕರಾರು ಅರ್ಜಿಯನ್ನ ಸಲ್ಲಿಸಿದೆ ಇಡಿ. ನೋಡ್ಬೇಕೇನಾಗುತ್ತೆ ಅಂತೇಳಿ.